So first thing, everyone are here in Instagram, right? Everyone. I believe everyone are Instagram ಅಲ್ಲಿ ಇಲ್ಲದಿದ್ರೆ ನೀವು ಈ ಪರ್ಟಿಕ್ಯುಲರ್ ಸೆಷನ್ಗೆ ಬರ್ತಾ ಇರಲಿಲ್ಲ. ಸೊ ಎವ್ರಿವನ್ ಆರ್ ಆನ್ Instagram. ಸೊ ನಾವು ಚೆನ್ನಾಗಿ ಒಂದು ಸೆಲ್ಫಿ ತೆಗಿತೇವೆ, ನಾವು Instagram ಅಲ್ಲಿ ಪೋಸ್ಟ್ ಮಾಡ್ತೇವೆ. ನಮ್ಮ ಫ್ರೆಂಡ್ಸ್ ಜೊತೆ, ನಮ್ಮ ಫ್ಯಾಮಿಲಿ ಜೊತೆ, ನಮ್ಮ ರಿಲೇಟಿವ್ಸ್ ಜೊತೆ, ನಮ್ಮ ಪೆಟ್ಸ್ ಜೊತೆ, ನಮ್ಮ ಬಾಯ್ ಫ್ರೆಂಡ್ ಜೊತೆ, ನಮ್ಮ ಗರ್ಲ್ ಫ್ರೆಂಡ್ ಜೊತೆ ವಿ ಡೂ ಆಲ್ ಲಾಟ್ ಆಫ್ ಸಚ್ ಥಿಂಗ್ಸ್. ನಾವು ಫೋಟೋ ತೆಗೆದು ಇನ್ಸ್ಟಾಗ್ರಾಮಿಗೆ ನಾವು ಪೋಸ್ಟ್ ಮಾಡ್ತೇವೆ, ಇನ್ಸ್ಟಾಗ್ರಾಮ್ ಫೀಡ್ಗೆ ನಾವು ಪೋಸ್ಟ್ ಮಾಡ್ತೇವೆ. ಸೊ ಬೇಸಿಕಲಿ ಈ ಪೋಸ್ಟ್ ಎಲ್ಲಿ ಹೋಗಿ ಸೇರುತ್ತೆ ಅಥವಾ ಈ ಇಮೇಜ್ ಎಲ್ಲಿ ಹೋಗಿ ಸೇರುತ್ತೆ ಅಂತ ಯಾರಿಗಾದ್ರೂ ಐಡಿಯಾ ಉಂಟಾ? ಅಪಾರ್ಟ್ ಫ್ರಮ್ ಗ್ಯಾಲರಿ ಅಂತ ಮಾತ್ರ ಹೇಳ್ಬೇಡಿ, ಅದು ಬಿಟ್ಟು ಈ ತೆಗ್ದಿರುವಂತಹ ಫೋಟೋ ಇದೆಯಲ್ಲ, ಇದು ಎಲ್ಲಿ ಹೋಗುತ್ತೆ? ವೇರ್ ಡಸ್ ದಿಸ್ particular photo goes? You can quickly type it in the chat section. Cloud. Very good. I'm getting answers which is pretty cool. Data, fair enough. So I'm getting very good answers, and predominantly most of the answers are right. Most of the answer are right. So basically ನೀವು ಒಂದು ಫೋಟೋ ತೆಗೆದ್ರೆ, ನೀವು ಬೇಸಿಕಲಿ ಒಂದು ಫೋಟೋ ತೆಗೆದ್ರೆ, ಆ ಪರ್ಟಿಕ್ಯುಲರ್ ಫೋಟೋ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಇಟ್ ಹ್ಯಾಸ್ ಟು ಗೋ ಟು ಅನ್ ಇನ್ಸ್ಟಾಗ್ರಾಮ್ ಸರ್ವರ್. ಇನ್ಸ್ಟಾಗ್ರಾಮ್ ಮೇಂಟೈನ್ ಮಾಡ್ತಿರುವಂತಹ ಪರ್ಟಿಕ್ಯುಲರ್ ಸರ್ವರ್ಗೆ ಅದು 100% ಆಗಿ ಆ ಪರ್ಟಿಕ್ಯುಲರ್ ಸರ್ವರ್ಗೆ ರೀಚ್ ಆಗ್ಲೇಬೇಕು. ದಟ್ ಈಸ್ ಅ ಫಸ್ಟ್ ಸ್ಟೆಪ್. ಇಟ್ ಹ್ಯಾಸ್ ಟು ಗೋ ಟು ಅನ್ ಇನ್ಸ್ಟಾಗ್ರಾಮ್ ಸರ್ವರ್. ಬಟ್ ಯು ಆರ್ ಸೆಂಡಿಂಗ್ ಅನ್ ಇಮೇಜ್ ಫೈಲ್. ನೀವು ಮಲ್ಟಿಮೀಡಿಯಾ ಕಂಟೆಂಟ್ ಅನ್ನು ಸೆಂಡ್ ಅಕ್ರಾಸ್ ಮಾಡ್ತಿದ್ರಿ. ಯು ಆರ್ ನಾಟ್ ಸೆಂಡಿಂಗ್ ಅ ಟೆಕ್ಸ್ಟ್ ಫೈಲ್ ಅಲ್ವಾ? ನೀವು ಟೆಕ್ಸ್ಟ್ ಮಾಡ್ತಾ ಇಲ್ಲ. ಓಕೆ, ಯು ಆರ್ ನಾಟ್ ಸೆಂಡಿಂಗ್ ಅ ಟೆಕ್ಸ್ಟ್ ಫೈಲ್. ಯು ಆರ್ ಸೆಂಡಿಂಗ್ ಅ ಇಮೇಜ್ ಫೈಲ್. ಮಲ್ಟಿಮೀಡಿಯಾ ಕಂಟೆಂಟ್ ಅಂತ ಕರೀತಾರೆ. ಮಲ್ಟಿಮೀಡಿಯಾ ಕಂಟೆಂಟ್ ಅಂದ್ರೆ ನಿಮ್ಮ ಇಮೇಜಸ್, ನಿಮ್ಮ ವಿಡಿಯೋಸ್, ಅದೇ ರೀತಿಯಲ್ಲಿ ನಿಮ್ಮ ಆಡಿಯೋಸ್. ಸೊ ಇದಕ್ಕೆ ಈ ಮಲ್ಟಿಮೀಡಿಯಾ ಕಂಟೆಂಟ್ಸ್ ಅಂತ ಕರೀತಾರೆ. ಸೊ ನಾವೇ ಈ ಡೆಮೋದಲ್ಲಿ ಎಷ್ಟು ಜನ ಇದ್ದೇವೆ? 112 ಜನ ನಾವಿಲ್ಲಿ ಇದ್ದೇವೆ. ಲೈಕ್ ವಿ ಆರ್ ಹ್ಯಾವಿಂಗ್ ಅರೌಂಡ್ ಮೋರ್ ದನ್ 100 ಪೀಪಲ್ ನಾವಿಲ್ಲಿ ಇದ್ದೇವೆ. ಸೊ ಥಿಂಕ್ ದಟ್ ಎಲ್ಲರ ಹತ್ರನೂ ಇನ್ಸ್ಟಾಗ್ರಾಮ್ ಇದೆ. ಎಲ್ಲರ ಹತ್ರನೂ ಒಂದು ಆವರೇಜ್ ಆಗಿ ಒಂದು 20 ಪೋಸ್ಟ್ ನೀವು ಹಾಕಿರ್ತೀರ ಅಂತ ಒಂದು ಆವರೇಜ್ ಆಗಿ. ಕೆಲವರು ಅದಕ್ಕಿಂತ ಜಾಸ್ತಿ ಇರ್ಬೋದು, ಕೆಲವರು ಅದಕ್ಕಿಂತ ಕಡಿಮೆ ಇರ್ಬೋದು. ಸೊ ಒಂದು 20 ಜನ ಅಷ್ಟು ಪೋಸ್ಟ್ ಹಾಕಿದ್ದಾರೆ ಅಂತ ಥಿಂಕ್ ಮಾಡಿ. ಎಷ್ಟು ಪೋಸ್ಟ್ ಆಯ್ತು ಈಗ? 100 ಆಸ್ ಅನ್ ಆವರೇಜ್ ಐ ಆಮ್ ಟೇಕಿಂಗ್ ಇಂಟು 20. ನಾವು ಇಷ್ಟು ಜನರ ಮಧ್ಯೆನೆ ಅಷ್ಟು ಪೋಸ್ಟ್ ಇದೆ. ಸೊ ವೆನ್ ವಿ ಆರ್ ಸೆಂಡಿಂಗ್ ಆಲ್ ಆಫ್ ದ ಪೋಸ್ಟ್ ಟು ಇನ್ಸ್ಟಾಗ್ರಾಮ್, ನಿಮ್ಮ ಇನ್ಸ್ಟಾಗ್ರಾಮ್ ಸರ್ವರ್ ಏನಾಗುತ್ತೆ? ಬ್ಲೋಟ್ ಅಪ್ ಆಗುತ್ತೆ. ನಿಮ್ಮ ಇನ್ಸ್ಟಾಗ್ರಾಮ್ ಸರ್ವರ್ ಫೈಲ್ಸ್ ಹೈ ಆಗಿ, ಬಿಕಾಸ್ ದೀಸ್ ಆರ್ ಮಲ್ಟಿಮೀಡಿಯಾ ಕಂಟೆಂಟ್ಸ್, ಕರೆಕ್ಟ್ ಅಲ್ವಾ? ಸೊ ಈ ಮಲ್ಟಿಮೀಡಿಯಾ ಕಂಟೆಂಟ್ಸ್ ಬಂದಾಗ ಇನ್ಸ್ಟಾಗ್ರಾಮ್ ಸರ್ವರ್ ಏನಾಗುತ್ತೆ? ಬ್ಲೋಟ್ ಆಗುತ್ತೆ. ಸೊ ಅದಕ್ಕೆ ಇನ್ಸ್ಟಾಗ್ರಾಮ್ ಏನ್ ಮಾಡ್ತಿದೆ? ಅಮೆಝಾನ್ ಇದು ಒಂದು ಸರ್ವಿಸ್ ಅನ್ನು ಯೂಸ್ ಮಾಡ್ತಾ ಇದೆ. ಸೊ ಅಮೆಝಾನ್ ಇದು ಯಾವ ಸರ್ವಿಸ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ? S3 ಬಕೆಟ್ ಎಂಬ ಸರ್ವಿಸ್ ಅನ್ನು ಯೂಸ್ ಮಾಡ್ತಿದ್ದಾರೆ. ಏನು? S3 ಬಕೆಟ್ ಅಂದ್ರೆ yes repeated 3 times is called as S3. This is one of the service which has been given by AWS. Amazon ಇದು ಒಂದು ಸರ್ವಿಸ್, ಇದು S3 ಬಕೆಟ್. ಸೊ S3 ಬಕೆಟ್ ಏನ್ ಮಾಡುತ್ತೆ? ಇನ್ಸ್ಟಾಗ್ರಾಮ್ ಸರ್ವರ್ ಇಂದ ನಿಮ್ಮ ಫೈಲ್ಸ್ ಅನ್ನು ತಕೊಂಡು ಸ್ಟೋರ್ ಮಾಡುತ್ತೆ. ಸೊ ನಿಮ್ಮ ಫೈಲ್ಸ್ ಈಗ ಫಾರ್ ಎಕ್ಸಾಂಪಲ್ ಎಷ್ಟೋ MB ಇದೆ ಅಂತ ಕನ್ಸಿಡರ್ ಮಾಡಿ. ಸೊ ಇನ್ಸ್ಟಾಗ್ರಾಮ್ ಏನ್ ಮಾಡುತ್ತೆ? ಅಮೆಝಾನ್ಗೆ ಹೇಳುತ್ತೆ, ಹೇ ಅಮೆಝಾನ್, ನಿಂದೊಂದು ಸರ್ವಿಸ್ ನನಗೆ ಬೇಕಿದೆ, ಬಿಕಾಸ್ ನನ್ನ ಹತ್ರ ತುಂಬಾ ಯೂಸರ್ಸ್ ಇದ್ದಾರೆ. ಸೊ ಈ ತುಂಬಾ ಯೂಸರ್ಸ್ ತುಂಬಾ ಫೈಲ್ಸ್ ಅನ್ನು ನನಗೆ ಕಳಿಸ್ತಿದ್ದಾರೆ, ಇಮೇಜ್ ಫೈಲ್ಸ್ ಅನ್ನು. ಅದನ್ನು ನೀನು ನಿನ್ನ S3 ಎಂಬ ಒಂದು ಸರ್ವಿಸ್ ಅಲ್ಲಿ ಸ್ಟೋರ್ ಮಾಡ್ಬೇಕಾಗತ್ತೆ ಅಂತ ಹೇಳ್ತಾರೆ. ಸೊ ಅಮೆಝಾನ್ ಏನ್ ಹೇಳುತ್ತೆ? ಸರಿ, ಏನ್ ಪ್ರಾಬ್ಲಮ್ ಇದೆ, ಕಳಿಸು. ಸೊ ಇನ್ಸ್ಟಾಗ್ರಾಮ್ ಏನ್ ಮಾಡುತ್ತೆ? ಇನ್ಸ್ಟಾಗ್ರಾಮಿಗೆ ಬಂದಂತಹ ಫೈಲ್ಸ್ ಅಥವಾ ಇಮೇಜಸ್ ಏನಿದೆ ಅದನ್ನು ತೆಗೆದು ಅಮೆಝಾನ್ ಇದು S3 ಬಕೆಟ್ಗೆ ಕಳಿಸ್ತಾರೆ. ಸೊ S3 ಬಕೆಟ್ ಏನ್ ಮಾಡುತ್ತೆ? ಇದನ್ನು ಎಕ್ಸೆಪ್ಟ್ ಮಾಡುತ್ತೆ. ಸೊ ಅಲ್ಲಿಂದ ಬಂದಂತಹ ಫೈಲ್ಸ್ ಏನಿದೆ ಆ ಫೈಲ್ಸ್ ಅನ್ನು ಎಕ್ಸೆಪ್ಟ್ ಮಾಡಿ ಅದನ್ನು ಕಂಪ್ರೆಸ್ ಮಾಡುತ್ತೆ. ಈಗ MB ಅಲ್ಲಿ ಇದ್ದಂತಹ ಫೈಲ್ಸ್ ಏನಿದೆ, ಇದು ಫಾರ್ ಎಕ್ಸಾಂಪಲ್ 5 MB ಒಂದು ಇಮೇಜ್ ತೆಗೆದು ಹಾಕಿದ್ರೆ S3 ಬಕೆಟ್ ಅಲ್ಲಿ ಬರೀ 5 KB ಅಲ್ಲಿ ನಿಮ್ಗೆ ಅದನ್ನು ಸ್ಟೋರ್ ಮಾಡ್ಲಿಕ್ಕೆ ಆಗುತ್ತೆ. ಇಮೇಜ್ ಅನ್ನು ಯಾವುದೇ ಕ್ವಾಲಿಟಿ ಡಿಫ್ರೆನ್ಸಿಯೇಷನ್ ಇಲ್ಲದೆ ಅದನ್ನು ಕಂಪ್ರೆಸ್ ಮಾಡಿ ಅದನ್ನು ನೀಟಾಗಿ ಸ್ಟೋರ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಅದಕ್ಕೆ ಅದರ ಹೆಸರು ಸಿಂಪಲ್ ಸ್ಟೋರೇಜ್ ಸರ್ವಿಸ್. S3 ಹೆಸರೇನು? ಸಿಂಪಲ್ ಸ್ಟೋರೇಜ್ ಸರ್ವಿಸ್. ಅಂದ್ರೆ ಕಾಂಪ್ಲಿಕೇಟೆಡ್ ಆಗಿರುವಂತಹ ಮಲ್ಟಿಮೀಡಿಯಾ ಕಂಟೆಂಟ್ಸ್ ಅನ್ನು ಸ್ಟೋರ್ ಮಾಡ್ಲಿಕ್ಕೆ ಯೂಸ್ ಮಾಡುವಂತಹ ಒಂದು ಸರ್ವಿಸ್. ಮೈಕ್ರೋ ಡಿಗ್ರಿಯಲ್ಲಿ ನಾವು ಏನು ವಿಡಿಯೋಸ್ ಬಿಲ್ಡ್ ಮಾಡ್ತೇವೆ ಆ ಪರ್ಟಿಕ್ಯುಲರ್ ವಿಡಿಯೋಸ್ ಅನ್ನು ಕೂಡ
ನಾವು S3 ಬಕೆಟ್ ಅಲ್ಲೇ ಸ್ಟೋರ್ ಮಾಡೋದು. ನಾವು ಕಾಲ್ ಮಾಡಿ ಅಮೆಝಾನ್ ಹತ್ರ ಹೇಳೋದು, ಹೇ ಅಮೆಝಾನ್, ನಮ್ಗೆ S3 ಬಕೆಟ್ ಇದು ಹೆಲ್ಪ್ ಬೇಕು, ಸ್ವಲ್ಪ ಯೂಸ್ ಮಾಡ್ಕೊಳ್ತೀರಾ? S3 ಬಕೆಟ್ ಏನ್ ಹೇಳುತ್ತೆ, ಸರಿ, ಏನ್ ಬೇಕು ನಿಮ್ಗೆ? ನಿಮ್ಮ ವಿಡಿಯೋ ಸ್ಟೋರ್ ಮಾಡ್ಬೇಕಾ? ಸರಿ, ವಿಡಿಯೋಸ್ ಕಳಿಸಿ. ವಿಡಿಯೋಸ್ ಅನ್ನು ಕಳಿಸ್ತೇವೆ. S3 ಅಕ್ಸೆಪ್ಟ್ ಮಾಡುತ್ತೆ, ಕಂಪ್ರೆಸ್ ಮಾಡುತ್ತೆ, ಸ್ಟೋರ್ ಮಾಡುತ್ತೆ. ಡನ್. ನಮ್ಗೆ ನೆಕ್ಸ್ಟ್ ಟೈಮ್ ಬೇಕಾದಾಗ S3 ಹತ್ರ ಪುನಃ ಕೇಳುದು, S3 ಆ ವಿಡಿಯೋ ಒಂದು ಕಳಿಸು ನನ್ಗೆ. S3 ಏನ್ ಮಾಡುತ್ತೆ, ಈ ಕಂಪ್ರೆಸ್ ಮಾಡಿರುವಂತ ಫೈಲ್ ಅನ್ನು ತಗೊಳುತ್ತೆ, ಅದನ್ನು ಪುನಃ ಹಳೆ ಫಾರ್ಮ್ಯಾಟ್ ಗೆ ಕನ್ವರ್ಟ್ ಮಾಡಿ ನಮ್ಗೆ ರಿಟರ್ನ್ ಕಳಿಸ್ತಾರೆ. ಸೊ ಇನ್ಸ್ಟಾಗ್ರಾಮ್ ಪೇಸ್ ಫಾರ್ S3 ಬಕೆಟ್. S3 ಬಕೆಟ್ ಏನು ಸರ್ವಿಸ್ ಕೊಡ್ತದೆ, ಆ ಸರ್ವಿಸ್ಗೆ ಎಷ್ಟು ಯೂಸರ್ಸ್ ಇದು ಡೀಟೇಲ್ಸ್ ಅನ್ನು ಇಲ್ಲಿ ಸ್ಟೋರ್ ಮಾಡ್ತಿದ್ದಾರೆ, ಅಷ್ಟು ಯೂಸರ್ಸ್ ಸರ್ವಿಸ್ಗೆ ಇನ್ಸ್ಟಾಗ್ರಾಮ್ ಇಸ್ ಪೇಯಿಂಗ್. ಸೊ ಇನ್ಸ್ಟಾಗ್ರಾಮ್ ಇಸ್ ಟೆಲಿಂಗ್ ಅಮೆಝಾನ್, ಇಷ್ಟು ಯೂಸರ್ಸ್ ಇದ್ದಾರೆ, ದಯಮಾಡಿ ಇದನ್ನು ಸ್ಟೋರ್ ಮಾಡ್ಕೊ, ಹಿಂಗೆ ಎಷ್ಟು ಯೂಸರ್ಸ್ ಬೇಕೋ ಅಷ್ಟು ಯೂಸರ್ಸ್ ಕೊಡ್ತೇನೆ, ಅಷ್ಟೊತ್ತು ನಾನು ಪೇ ಮಾಡ್ತೇನೆ. ಸೊ ಅಮೆಝಾನ್ ಇಸ್ ಟೆಲಿಂಗ್, ಥ್ಯಾಂಕ್ ಯು ಸೋ ಮಚ್, ಇಷ್ಟು ಯೂಸರ್ಸ್ ಇದ್ದಾರಾ, ಸರಿ, ಎಲ್ಲರದು ನಾನು ಸ್ಟೋರ್ ಮಾಡ್ಕೊಳ್ತೇನೆ, ಮಂತ್ಲಿ ಬಿಲ್ ಕಳಿಸ್ತೇನೆ, ಇಷ್ಟು ಬಿಲ್ ಅನ್ನು ನೀನು ಪೇ ಮಾಡುವಂತ. ಹೋಪ್ ದಿಸ್ ಇಸ್ ಕ್ಲಿಯರ್. ಈ ಪಾರ್ಟ್ ಕೂಡ ನಿಮ್ಗೆ ಅರ್ಥ ಆಯ್ತು, ಅಥವಾ ಅಮೆಝಾನ್ S3 ಬಕೆಟ್ ಬಗ್ಗೆ ಒಂದು ಸರ್ವಿಸ್ ಬಗ್ಗೆ ಮಾಹಿತಿ ಸಿಕ್ಕಿತ್ತು ಅಂತಿದ್ರೆ, same old story, give me a quick thumbs up so that I can understand you guys have understood a bit. Okay, thank you so much. Okay, tumba kushi, people are understanding. Okay, someone has told